ಜ್ಞಾನೋಕ್ತಿಗಳು 28ನೇ ಅಧ್ಯಾಯ 13ನೇ ವಾಕ್ಯದಲ್ಲಿ, ಪಾಪಗಳನ್ನು ಮುಚ್ಚಿಟ್ಟುಕೊಳ್ಳುವವನಿಗೆ ಮುಕ್ತಿ ದೊರಕದು, ಅವುಗಳನ್ನು ಒಪ್ಪಿಕೊಂಡು ಬಿಟ್ಟರೆ ಕರುಣೆ ದೊರಕುವುದು. ದೇವರ ಆತ್ಮ ನಮಗೆ ತಿಳಿಯಪಡಿಸ್ತಿದೆ, ಪಾಪವನ್ನು ಮುಚ್ಚಿಟ್ಟುಕೊಳ್ಳುವವನಿಗೆ ಮುಕ್ತಿ ದೊರಕದು. ಇಂಗ್ಲಿಷಲ್ಲಿ ಹಿ ವಿಲ್ ನಾಟ್ ಪ್ರಾಸ್ಪರ್, ಅಂದರೆ ಆ ವ್ಯಕ್ತಿಯಲ್ಲಿ ಅಭಿವೃದ್ಧಿ ಇರೋದಿಲ್ಲ, ಅವನು ಬೆಳೆಯೋದಿಲ್ಲ ಅಂತ ಹೇಳ್ತಿದ್ದಾರೆ. ಪಾಪವನ್ನು ಯಾರು ಮುಚ್ಚಿಟ್ಟುಕೊಳ್ಳುತ್ತಾರೋ ಅಂಥ ವ್ಯಕ್ತಿ ಜೀವನದಲ್ಲಿ ಮುಂದುವರಿಯೋಕ್ಕೆ ಸಾಧ್ಯವಿಲ್ಲ. ಹಾಗಾದರೆ ಏನು ಮಾಡಬೇಕು ನೋಡಿ, ಅವುಗಳನ್ನು ಒಪ್ಪಿಕೊಂಡು ಬಿಟ್ಟರೆ ಕರುಣೆ ದೊರಕುವುದು. ನಾವು ಇದನ್ನು ಓದುವಾಗ ಪ್ರಿಯರೇ, ಒಪ್ಪಿಕೊಂಡು ಬಿಟ್ಟರೆ ಅಂತ ನಾವು ಓದ್ತೀವಿ, ಅದಲ್ಲ ಪ್ರಿಯರೇ. ಇಂಗ್ಲಿಷ್ ಬೈಬಲಲ್ಲಿ ನಾವು ಇದನ್ನು ಓದುವಾಗ ಸ್ಪಷ್ಟವಾಗಿ ನಮಗೆ ತಿಳಿಯಪಡಿಸ್ತಾರೆ, ಕನ್ಫೆಸ್ ಆ್ಯಂಡ್ ಫೋರ್ಸೇಕ್, ಅಂದರೆ ಒಪ್ಪಿಕೊಂಡು ಅದನ್ನು ಬಿಟ್ಟು ಬಿಡಬೇಕು. ನಾವು ಪ್ರತಿ ಸಾರಿ ಪಾಪ ನಿವೇದನೆಯಲ್ಲಿ ಏನು ಮಾಡ್ತಿದ್ದೇವೆ, ನಮ್ಮ ಪಾಪಗಳನ್ನು ಒಪ್ಪಿಕೊಳ್ಳುತ್ತಿದ್ದೇವೆ, ಅದರ ನಂತರ ಕೆಲವೇ ದಿನಗಳಲ್ಲಿ ಮತ್ತೆ ಅದೇ ಪಾಪಗಳನ್ನು ಮಾಡುತ್ತಿದ್ದೇವೆ, ಅದನ್ನು ನಾವು ಬಿಟ್ಟು ಬಿಡುತ್ತಿಲ್ಲ. ಇದರ ಬಗ್ಗೆ ನಮಗೆ ಗಮನ ಬರಬೇಕು. ನಾವು ಪಾಪಗಳನ್ನು ದ್ವೇಷಿಸಿ ಬಿಟ್ಟು ಬಿಡಬೇಕು. ಸಿರಾಕನ ಗ್ರಂಥ 15ನೇ ಅಧ್ಯಾಯ 15ನೇ ವಾಕ್ಯ, ನೀವು ಇಚ್ಛಿಸಿದೆ ಆದರೆ ಆತನ ಆಜ್ಞೆಗಳನ್ನು ಅನುಸರಿಸಿ ನಡಿವೆ, ಹೀಗೆ ನಂಬಿಕಸ್ಥನಾಗಿ ದೇವರ ಚಿತ್ತಾನುಸಾರ ಬಾಳುವೆ. ದೇವರ ವಾಕ್ಯ ಸ್ಪಷ್ಟವಾಗಿ ಹೇಳ್ತಿದ್ದಾರೆ ಪ್ರಿಯರೇ, ಪಾಪವನ್ನು ಬಿಡಬೇಕು ಅಂತ ನೀನು ನಿರ್ಣಯಿಸಿದರೆ ಖಂಡಿತವಾಗಿ ಪಾಪವನ್ನು ಬಿಡಲು ನಿನ್ನಿಂದ ಸಾಧ್ಯ. ದೇವರ ವಾಕ್ಯವನ್ನು ಅನುಸರಿಸಬೇಕು ಅಂತ ನೀನು ನಿರ್ಣಯಿಸಿದರೆ ಖಂಡಿತವಾಗಿ ನಿನ್ನಿಂದ ದೇವರ ವಾಕ್ಯವನ್ನು ಅನುಸರಿಸಲು ಸಾಧ್ಯ ಪ್ರಿಯರೇ.